ನಮಸ್ಕಾರ ವೀಕ್ಷಕ ಬಂಧುಗಳೇ. ಇವತ್ತು ನಾನು ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಕ್ಷೇತ್ರ ಪರಿಚಯ ಮಾಡಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಮಂಗಳೂರು ತಾಲೂಕು ಪದವು ಗ್ರಾಮದ ಕುಲಶೇಖರದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರನಾರಾಯಣ ಕ್ಷೇತ್ರವು ಸುಮಾರು 800 ವರ್ಷಗಳ ಪುರಾತನ ಇತಿಹಾಸವುಳ್ಳ ದೇವಾಲಯವು. ಶ್ರೀ ಕ್ಷೇತ್ರವು ವಿಷ್ಣು ಸ್ವರೂಪಿ ಶ್ರೀ ವೀರನಾರಾಯಣ ದೇವರ ಸಾನ್ನಿಧ್ಯವಾಗಿದ್ದು ಮಂಗಳೂರು ಮೂಡಬಿದಿರೆ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುತ್ತದೆ. ಕುಲಶೇಖರ ಕೊಗ್ಗರೆ ಹೋಟೆಲಿಂದ ಸ್ವಲ್ಪ ಮುಂದೆ ಎಡಭಾಗಕ್ಕೆ ಚಲಿಸಿದಾಗ ಸಿಗುವ ದೇವಸ್ಥಾನವೇ ಶ್ರೀ ವೀರನಾರಾಯಣ ಕ್ಷೇತ್ರ ಕುಲಶೇಖರ. ಕ್ಷೇತ್ರದ ಆರಾಧ್ಯ ಮೂರ್ತಿ ತನ್ನ ನಿಂತ ಭಂಗಿಯಲ್ಲಿ 4 ಹಸ್ತಗಳಲ್ಲಿ ಶಂಖ, ಚಕ್ರ, ಗದಾ, ಕುಂಭ ಧಾರಿಯಾಗಿ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಅನುಗ್ರಹಕಾರಿಯಾಗಿದ್ದಾರೆ. ಶ್ರೀ ವೀರನಾರಾಯಣ ಸನ್ನಿಧಿಯು ದಕ್ಷಿಣ ಭಾರತದಲ್ಲಿ ವಿರಳವಾಗಿದ್ದು ಅತ್ಯಂತ ಮಹತ್ವದ ಉನ್ನತ ಕ್ಷೇತ್ರಗಳಲ್ಲಿ ಒಂದಾಗಿರುತ್ತದೆ. ಶ್ರೀ ಕ್ಷೇತ್ರದ ಇತಿಹಾಸವನ್ನು ಅವಲೋಕನೆ ಮಾಡಿದಾಗ ಶ್ರೀ ಕ್ಷೇತ್ರದಲ್ಲಿ ಜಳಕದ ಕೆರೆ, ಉಂಬಳಿ ಬರುತ್ತಿದ್ದ ಕೃಷಿ ಭೂಮಿ ಮತ್ತು ಕನಕಾಭರಣಗಳು ಇದ್ದವು ಎಂದು ಕಂಡುಬಂದಿರುತ್ತದೆ. ಕಾಲಘಟ್ಟದಲ್ಲಿ ಈ ದೇವಾಲಯವು ಶಿಥಿಲಾವಸ್ಥೆಗೆ ತಲುಪಿ ಕ್ಷೇತ್ರವು ಪಾಳು ಬಿದ್ದಿತ್ತು. ಈ ಪಾಳು ಬಿದ್ದ ದೇವಾಲಯವು ಹಲವಾರು ವರ್ಷಗಳಿಂದ ಜೀರ್ಣಾವಸ್ಥೆಯಲ್ಲಿ ಉಳಿದುಕೊಂಡಿತ್ತು. ಇದನ್ನು ಮನಗಂಡು ಕುಲಾಲ ಸಮಾಜದವರು ದೇವಸ್ಥಾನದ ಆಡಳಿತವನ್ನು ವಹಿಸಿಕೊಂಡು ಪಾಳು ಬಿದ್ದ ಕ್ಷೇತ್ರದ ಗರ್ಭಗುಡಿ ಮತ್ತು ಸುತ್ತುಪೌಳಿಯನ್ನು 1946-48ನೇ ಇಸವಿಯಲ್ಲಿ ನೂತನವಾಗಿ ನಿರ್ಮಿಸಿ ವೈದಿಕ ವಿಧಿವಿಧಾನಗಳೊಂದಿಗೆ ಬ್ರಹ್ಮಕಲಶವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದರು. ಇದರ ಜೊತೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಸಂಬಂಧಿಸಿದ ನಾಗಸಾನ್ನಿಧ್ಯ, ಪರಿವಾರ ದೈವಗಳ ಪ್ರತಿಷ್ಠಾಪನೆ, ಆರಾಧ್ಯ ಮೂರ್ತಿಗೆ ಚಿನ್ನಾಭರಣ, ಚಂದ್ರಮಂಡಲ ರಥ, 2 ಅಂತಸ್ತಿನ ಸುಸಜ್ಜಿತ ಸಮುದಾಯ ಭವನ, ಅರ್ಚಕರ ವಸತಿ ಗೃಹ ಮೊದಲಾದ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗಿದೆ. ಇದರ ಜೊತೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಿರಂತರ ವೈದಿಕ ವಿಧಿವಿಧಾನಗಳಿಂದ ಶ್ರೀ ವೀರನಾರಾಯಣ ದೇವರಿಗೆ ಹಾಗೂ ಪರಿವಾರ ದೇವರುಗಳಿಗೆ ಪೂಜೆ, ಪುರಸ್ಕಾರ, ಉತ್ಸವಗಳನ್ನು ಸದಾ ನಿರ್ವಹಿಸುತ್ತಾ ಬಂದಿರುವುದು ಮಾತ್ರವಲ್ಲದೆ ಶ್ರೀ ಕ್ಷೇತ್ರವು ಉತ್ತಮ ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಸಂಪೂರ್ಣ ನವೀಕೃತ ಶಿಲಾಮಯ ದೇವಾಲಯದಲ್ಲಿ ಶ್ರೀ ವೀರನಾರಾಯಣ ದೇವರ ಪುನಃಪ್ರತಿಷ್ಠೆ ತಾರೀಕು 21/5/2023 ಶನಿವಾರ ಹಾಗೂ ಶ್ರೀದೇವರಿಗೆ ಬ್ರಹ್ಮಕಲಶಾಭಿಷೇಕ ತಾರೀಕು 24/5/2023 ಬುಧವಾರದಂದು ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಉಪಾಧ್ಯಾಯರ ನೇತೃತ್ವದಲ್ಲಿ ನಡೆಯಿತು. ಶ್ರೀ ಕ್ಷೇತ್ರದ ಎದುರುಭಾಗದಲ್ಲಿರುವ ಧ್ಯಾನ ಮಂದಿರ, ಇದರಲ್ಲಿ ದುರ್ಗಾ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಶನೈಶ್ವರ ಪೂಜೆ ಹಾಗೂ ವಿಶೇಷ ಗಣಹೋಮಗಳು ನಡೆಯುತ್ತಾ ಇರುತ್ತವೆ. ಶ್ರೀ ಕ್ಷೇತ್ರದ ಬಲಭಾಗದಲ್ಲಿ ವಸಂತ ಮಂಟಪ ಇದ್ದು ಅದರ ಪಕ್ಕದಲ್ಲಿ ಸೇವಾ ಕಚೇರಿ ಮತ್ತು ಆಡಳಿತ ಕಚೇರಿಯೂ ಇದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಸೇವೆಗಳ ವಿವರ: ಕರ್ಪೂರ ಆರತಿ, ಪಂಚಕಜ್ಜಾಯ, ಹಣ್ಣುಕಾಯಿ, ಕಳಸಸ್ಥಾನ, ತೀರ್ಥ ಬಾಟಲಿ, ಕಾರ್ತಿಕ ಪೂಜೆ, ತುಪ್ಪದ ಸೇವೆ, ಪಂಚಾಮೃತ ಅಭಿಷೇಕ, ವಿಷ್ಣು ಸಹಸ್ರನಾಮಾರ್ಚನೆ, ಹೂವಿನ ಪೂಜೆ, ಅಲಂಕಾರ ಪೂಜೆ, ಹಾಲು ಪಾಯಸ ಸೇವೆ ನಿತ್ಯ ಮಧ್ಯಾಹ್ನ, ಶ್ರೀ ಸತ್ಯನಾರಾಯಣ ಪೂಜೆ ಪ್ರತಿ ತಿಂಗಳ ಹುಣ್ಣಿಮೆಯಂದು, ಶ್ರೀ ಶನೈಶ್ವರ ಪೂಜೆ ಪ್ರತಿ ತಿಂಗಳ 2ನೇ ಶನಿವಾರ. ಭಾಗದಲ್ಲಿ ವಿಷ್ಣು ಸ್ವರೂಪಿ ಮೂರ್ತಿಗಳು ಹಾಗೂ ದಶಾವತಾರದ ಎಲ್ಲ ಅವತಾರಗಳ ಭಂಗಿಗಳು ಮೂರ್ತಿ ರೂಪದಲ್ಲಿ ಕಾಣಸಿಗುತ್ತವೆ.
ಕ್ಷೇತ್ರದ ಹಿಂದಿರುವ ಶ್ರೀ ವೀರನಾರಾಯಣ ಸಭಾಭವನವು ಸದಾ ಮದುವೆ ಸಮಾರಂಭಗಳಿಗೆ ತೆರೆದಿರುತ್ತದೆ. ಕ್ಷೇತ್ರದ ಪರಿವಾರ ದೈವಗಳಾದ ಬಬ್ಬರಿಯ, ರಾಹುಗುಳಿಗ, ನಂದಿಗೋನ ಹಾಗೂ ಯಕ್ಷರಾಯ ದೈವಗಳ ಸಾನ್ನಿಧ್ಯ ಇದ್ದು ಅದಕ್ಕೂ ಸಂಕ್ರಮಣ ದಿವಸ ತಂಬಿಲ ಸೇವೆ ನಡೆಯುತ್ತಾ ಇರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ವರ್ಷಂಪ್ರತಿ ಶ್ರೀ ವರಮಹಾಲಕ್ಷ್ಮಿ ವ್ರತದ ದಿವಸ ಅನೇಕ ಭಕ್ತರುಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಶ್ರಾವಣ ಮಾಸದ ಒಂದು ತಿಂಗಳು ವಿಶೇಷವಾಗಿ ತುಪ್ಪದ ದೀಪದೊಂದಿಗೆ ಹಾಲು ಪಾಯಸವು ವಿಶೇಷ ಪೂಜೆಯಾಗಿರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ವಿಶೇಷವಾಗಿ ರಂಗೋಲಿ ಸ್ಪರ್ಧೆ, ಶ್ರೀಕೃಷ್ಣ ಚಿತ್ರ ಬಿಡಿಸುವ ಸ್ಪರ್ಧೆ ಹಾಗೂ ಶ್ರೀಕೃಷ್ಣ, ಮುದ್ದು ಕೃಷ್ಣ ಹಾಗೂ ಬಾಲಕೃಷ್ಣ ವೇಷ ಸ್ಪರ್ಧೆ ಹಾಗೂ ಸಭಾ ಕಾರ್ಯಕ್ರಮಗಳು ವರ್ಷಂಪ್ರತಿ ನಡೆಯುತ್ತಾ ಬಂದಿರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಗಣಹೋಮ ಮತ್ತು ತೆನೆ ವಿತರಣೆ ವರ್ಷಂಪ್ರತಿ ನಡೆಯುತ್ತಾ ಬಂದಿರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳ ಕುಂಭ ಸಂಕ್ರಮಣ ದಿವಸ ವಿಶೇಷ ಕಾರ್ಯಕ್ರಮ ಕುಂಭ ಮಹೋತ್ಸವವು ಜರುಗುತ್ತಾ ಬಂದಿರುತ್ತದೆ.
ಶ್ರೀ ವೀರನಾರಾಯಣ ಕ್ಷೇತ್ರದ ಪ್ರಧಾನ ಅರ್ಚಕರಾಯಿನ ಜನಾರ್ದನ್ ಭಟ್ರು ನಮ್ಮೊಟ್ಟಿಗೆ ಆರು ಈ ಕ್ಷೇತ್ರದ ಬಗ್ಗೆ ಅಂಚನೆ ಕಲೆ ಕಾರ್ಣಿಕದ ಬಗ್ಗೆ ನಮ್ಮ ಭಕ್ತಾದಿಗಳಿಗೆ ತೆರಿಪಾದಿ ಕೊರಪೇರು ಅರೆಗೆ ನಮಸ್ಕಾರ ಭಟ್ರೆ ಒಂಜಿ ಎರಡು ಪಾತೆರ ಈ ಕ್ಷೇತ್ರದ ಬಗ್ಗೆ ಅಂಚನೆ ಮುಲ್ಪದ ಕಲೆ ಕಾರ್ಣಿಕದ ಬಗ್ಗೆ ಒಂಜಿ ಹೊರಡು ಒಂದು ಶ್ರೀ ಗುರುಭ್ಯೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ವಿಶೇಷವಾದ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನ ಬಹಳ ಪುರಾತನ ಅಂಚನೆ ಇತಿಹಾಸ ಪ್ರಸಿದ್ಧವಾಂಜಿತ್ತಿ ದೇವಸ್ಥಾನ ಬಂದು ಶಿಲಾಶಾಸನ ಪ್ರಕಾರವಾದ ಇಂಗಳಿಗೆ ತಿಳಿದು ಬೈದನು. ಅದು ವಿಶೇಷವಾದ ವೀರನಾರಾಯಣ ಪಣ್ಣನಾಂಡ ಶಂಖಚಕ್ರ ಗದಾ ಪಿಂಡಾನ್ ಇಂಜಿನಾಣ ಶಂಖಚಕ್ರ ಗದಾ ಕುಂಭ ಅನ್ನುವಂತೆ ಇವಾಗ ವಿಶೇಷವಾದ ಸುಮಾರು ವರ್ಷ ಹೊಡೆದು ಶಿಥಿಲಾವಸ್ಥೆ ಹಿಡಿತಿನ ದೇವಸ್ಥಾನನ ಒಂಜಿ ವರ್ಷ ದುಂಬು ಜೀರ್ಣೋದ್ಧಾರ ಮಾಡ್ಕೊಂಡು ಆ ದೇವಸ್ಥಾನಡು ಮೂಲವಾದೆ ಕುಲಾಲ ಸಮಾಜ ಅಂತಾಗಳು ನಡಪಡವನ್ನು ಬರ್ಪಣ ಆ ಪೂಜಾ ಕೈಕರ್ಯಗಳು ಅಂತ ಪೂಜೆ ಬರ್ತು ವೀರನಾರಾಯಣ ದೇವರನ್ನ ವಿಧಿವಿಧಾನ ಪೂಜೆಗಳು ಅಂತ ಹೊರಲುಡ ನಡ್ಕೊಂಡು ಬರೋದುಂಟು. ಅಂಚನೆ ವಿಶೇಷವಾದ ಕುಲಶೇಖರ ವೀರನಾರಾಯಣ ದೇವರ ಪಣ್ಣಂದಾಂಡ ಗದಗ ಬುಡ್ಡಂದಾಂಡ ಪಕ್ಕ ಬೇತ ಒಳ್ಳ ತೂರ ದಿಕ್ಕುಜಿಗೆ ಅಂಚಿನ ವಿಶೇಷವಾಂಚಿತ್ತಿ ಒಂಜಿ ಪುಣ್ಯಕ್ಷೇತ್ರ ಅವಾಗ ಭಕ್ತಿರ ಬರ್ತದೆ ಅಕಳ ಇಂಚಿನವ ಅಂತ ಬೇಡಿಗೆ ದೇವರ ಪಂಪಿರ ಅವೇನು ಕಾಲ ಕಾಲಂಗೆ ಸರಿಯಾದ ಈಡೇರಿಸಾದ ಕೊರ್ಪಣ ದೇವರು ವೀರನಾರಾಯಣ ದೇವರನ್ನು ಪಣ್ಣದಾಂಡಕ್ಕೆ ಅನೇಕ ನಿದರ್ಶನಗಳು ಮಾಂತ ಎಂಗಳ ಕಣ್ಣೆದುರುಡೆ ಆತನ ಮೂಲಕ ಏರು ಬರ್ತದೆ ದೇಹಿಯಿಂದ ಬಂದು ಪಂಪಿರ ಅಕಳ ನಾವು ಅಂತ ಇಷ್ಟಾರ್ಥಗಳಿಂದ ದೇವರು ನೆರವೇರಿಸಾದ ಕೊಡ್ತೀರಿ. ಅಂಚಿನ ಬಹಳ ಕಾರಣಿಕದ ವಾಂಚಿತಿ ಕ್ಷೇತ್ರ ವೀರನಾರಾಯಣ ದೇವಸ್ಥಾನ. ಅಂಚಿನ ವಿಶೇಷವಾದ ವೀರನಾರಾಯಣ ದೇವಸ್ಥಾನ ಬೆಳಗರಿಗೆ ಮುಖ್ಯವಾದ ಅನ್ನದಾನ ಸೇವೆ ಅಂದು ಅನ್ನದಾನ ಮೂಳು ಮಾತ್ರ ನಡಪುಡ ಅಲ್ಪ ಅನ್ನಪೂರ್ಣೇಶ್ವರಿ ಸ್ಥಿರವಾದಿತ್ತೊಂದು ಮಾತ ಭಕ್ತರ ನಾಲ್ಕಲಿನ ಇಷ್ಟಾರ್ಥங்களை ನೆರವೇರಿಸಾದ ಕೊಡ್ತೀರಿ ಒಂದು ಶಾಸ್ತ್ರ ಬಗ್ಗೆ ವಿಶೇಷವಾದ ಒಂತೆನೆ ಪಣ್ಣಂದಾಣ ವರಾನೆ ಮಲ್ಪರೆ ಒಂದೇ ದೇವಸ್ಥಾನಡು ಆದಾಯದ ಕೊರತೆ ಇತ್ತನಂದ ಆಂಡಲ ಶಕ್ತಿ ಮೀರಿದೆ ಅನ್ನದಾನ ಅಂತ ಮಲ್ತೊಂದು ಬರನುಳ್ಳಿ ಅವಾಗ ವಿಶೇಷವಾದ ಅನ್ನದಾನದ ಪುಣ್ಯಫಲ ಹಿಡಿದಾತ್ರಲ್ಲ ದೇವರನ್ನ ಆ ಶಕ್ತಿ ಜಾಸ್ತಿ ಆಪುಂಡು ಬಂದು ಶಾಸ್ತ್ರ ಉಂಟು ಅಂತ ಬಂದ ಪ್ರಕಾರ ಆ ವೀರನಾರಾಯಣ ದೇವರನ್ನ ಪೂರ್ಣಾನುಗ್ರಹ ಮಾಂತರಿಗಳ ಪ್ರಾಪ್ತಿಯ ಒಂದು ನಿರ್ದಲ ನಿರಂತರವಾದ ಆ ದೇವರನ್ನ ಸೇವನೆ ಮಂತೊಂದು ಭಕ್ತರನ್ನ ಮನಯಿಷ್ಟಾರ್ಥಗಳಿಂದ ರಂಡವೇನ ಮಾಂತ ದೇವರು ನಡಪಡಾದ ಕೊರಡು ಬಂದ ಉದ್ದೇಶ ಉಂಟು. ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರ ಮಂತೊಂದು ಭವ್ಯವಾಂಚಿತ್ತಿ ಆ ದೇವಸ್ಥಾನ ಕುಲಾಲ ಸಮಾಜದಾಕಳು ಹೋಗಿ ವರ್ಷ ನಿರ್ಮಾಣ ಮಾಡ್ತದೆ. ಐಟು ದೇವರನ್ನ ಪೂಜಾ ಕೈಂಕರ್ಯಗಳು ಮಾತ್ರ ನಡ್ಕೊಂಡು ಬರೋದು ಸಾಧಾರಣ 1200 ವರ್ಷ ಪುರಾತನ ದೇವಸ್ಥಾನ. ಇಂಗಳು ಪ್ರಶ್ನಾಚಿಂತನೆ ಮಲ್ಪನಾಗಲ್ಲ ಆ ದೇವರನ್ನ ಮೂರ್ತಿನ ಮಾತ್ರ ಬದಲಾವಣೆ ಮಲ್ಪರೆ ಆ ಪೂಜೆಯಿಂದ ಬಂದು ಚೂಜಿ ವೈದನು ಏಕೆಂದಾಂಡ ಆತೆ ಆ ಮೂರ್ತಿಡು ಶಕ್ತಿ ಉಣ್ಣೊಂದು ಅಂಟಿನ ವಿಷಯ ಎಲ್ಲ ಅಂತ ಅಷ್ಟಮಂಗಲ ಪ್ರಶ್ನೆ ತೋಜಿ ವೈದು ಅಂಚಿನ ವಿಶೇಷವಾಂಚಿ ಶಕ್ತಿಯುತ ವಾಂಚಿತಿ ಕಾರಣಿಕ ಇತ್ತಿನ ದೇವಸ್ಥಾನ ವೀರನಾರಾಯಣ ದೇವಸ್ಥಾನ ಇವಾಗ ಮಾಂತ ಕುಲಾ ಸಮಾಜದ ಕುಲದೇವರ ಅಂಜಿತ್ತಿ ವೀರನಾರಾಯಣ ದೇವರು ಭಕ್ತರ ಮನಸ್ಸದ ಇಷ್ಟಾರ್ಥಗಳನ್ನು ಮಾತ್ರ ನೆರವೇರಿಸಾದ ಬರೋದು. ಅಂಚಿನ ವಿಶೇಷವಾದ ದೇವಸ್ಥಾನ ಉಂಟು ಅನೇಕ ಸತ್ಕರ್ಮಗಳು ಮಾತ್ರ ನಡತೊಂದು ಬರೋದುಂಟು. ತಿಂಗಳದ 2ನೇ ಶನಿವಾರ ಶನಿ ಪೂಜೆ ಅಂಚನೆ ಹುಣ್ಣಿಮೆದ ದಿನ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ವೃತಂತ ಪೂಜೆ ಅಂಚನೆ ಪ್ರತಿ ಏಕಾದಶಿಗೆ ದೇವರಿಗೆ ಪವಮಾನ ಅಭಿಷೇಕ ಬಹಳ ವಿಶೇಷವಾಂಚಿತ್ತಿ ಸೇವೆ ಅಂಚನೆ ವಿಶೇಷವಾದ ರಂಗಪೂಜೆ ಸೇವೆಗಳು ಬೇತಮಾಂತ ಸೇವೆಗಳು ಮಾತ್ರ ನಡತೊಂದು ಬರೋದುಂಟು. ಭಕ್ತರ ನಾಪಡು ಮಾಂತ ಅక్కడ ಹೆಂಚಿನ ಕಷ್ಟ ಇತ್ತು ನಾಡಲ್ಲ ಮೂಲಭೂತ ಪಣ್ಯರನಾಂಡ ಅక్కడ ಮನಸ್ಸದ ಇಷ್ಟಾರ್ಥಗಳು ಮಾತ್ರ ಖಂಡಿತವಾಗಲ ನೆರವೇರಡು ಪಡ್ಪಣ ಭರವಸೆನು ಅರ್ಚಕರಾದ ವೀರನಾರಾಯಣ ದೇವಸ್ಥಾನದ ಪರವಾದಲ ಯಾನು ಭರವಸೆ ಕೊರೊಂದುಳ್ಳೆ ದಾತರ ಮಾಂತ ಭಕ್ತರ ನಾಕಡಲ್ಲ ವಿನಂತಿ ದೇವಸ್ಥಾನ ಬರ್ತದೆ ದೇವರನ್ನ ಸೇವೆ ಮಲ್ಪಲೆ ದೇವರನ್ನ ಪುರಲೊಂದುಳೆ ಮಾಂತೆಲ್ಲ ಬರ್ತದೆ ದೇವರನ್ನ ಆ ಕಾರ ಮುಂದೆ ಹಿಡಿದು ಬರ್ತದೆ ಪ್ರಾರ್ಥನೆ ಮಲ್ತೊಂಡೆ ಈಗೆಲ್ಲ ಮಾತ ಕಷ್ಟಗಳನ್ನು ದೇವರ ದೂರ ಮಲ್ಪ ಆದ್ಕೊಂಡು ಬಂದು ಭಕ್ತಿ ಶ್ರದ್ಧಾಪುರವಾದ ವೀರನಾರಾಯಣ ದೇವರ ಪ್ರಾರ್ಥನೆ ಮಲ್ತೊಂದು ಆ ದೇವಸ್ಥಾನಡು ನನಾತೆ ಪೊರ್ಲದ ಸೇವೆಗಳು ಅಂತ ನಡ್ಕೊಳ್ಕ ನಿಕಳ ಮಾಂತಿರ್ನಲ್ಲ ಭಕ್ತಿರ್ನ ಕಾಣಲ್ಲ ಆ ಒಂಜಿ ಕೈ ಮೀರಿದ ಶಕ್ತಿಡಿ ಆ ದೇವರಿಗೆ ಅಂಚನೆ ದೇವಸ್ಥಾನಕ್ಕೂ ತನು ಮನ ದನ ಕೊದ್ದು ಸಹಾಯ ಮಾಡಿಕೊಡ್ಕೊಂಡು ಭಕ್ತಿ ಶ್ರದ್ಧಾಪೂರ್ವಕವಾದ ದೇವರ ಪ್ರಾರ್ಥನೆ ಮಾಡ್ತಾರೆ. ಅಂಚನೆ ವಿಶೇಷವಾದ ದೇವಸ್ಥಾನ ಉಂಟು ಮಾಂತ ಶುಭ ಸಮಾರಂಭಗಳು ಮಾತ್ರ ನಡಪಡೆಗೋಸ್ಕರವಾದ ಸುಸಜ್ಜಿತವಾಯಿತಿ ಸಭಾ ಆ ಒಂದು ಉಪಯೋಗನ ಪಡೆವಳಿ ಬಂದು ವೀರನಾರಾಯಣ ದೇವಸ್ಥಾನದ ಪರವಾದ ಕೇಳೋದು. ಬಟ್ರೆ ಈ ವೀರನಾರಾಯಣ ದೇವರಿಗೆ ವಿಶೇಷವಾದ ಸೇವೆ ಮುಲ್ಪ ಓ ನಡಪುಡು ಭಕ್ತರಿಗೆ ಒಂದು ವಿಶೇಷವಾದ ಕಾರ್ತಿಕ ಪೂಜೆ ಅಂಚನೆ ವಿಶೇಷವಾದ ವಿಷ್ಣು ದೇವರಿಗೆ ಅತಿ ಪ್ರಿಯವಾಂಚಿತಿ ವಿಷ್ಣು ಸಹಸ್ರನಾಮ ಅಂಚನೆ ಪುಷ್ಪಂತ ಹೂವಿನ ಪೂಜೆ ಅಂಚನೆ ಪಕ್ಕ ಅಲಂಕಾರ ಪೂಜೆ ಅಂಚನೆ ವಿಶೇಷವಾದ
ನಮ್ಮ ವಾರ್ಷಿಕವಾದ ನಾಗರ ಪಂಚಮಿ ನಡಪುಣು ಅಂಚನೆ ವರಮಹಾಲಕ್ಷ್ಮಿ ಪೂಜೆ ನಡಪುಣು ಅಂಚನೆ ಗಣೇಶ ಚತುರ್ಥಿಯಿಂದ ಗಣಪತಿ ದೇವರನ್ನ ಗಣೇಶ ಚತುರ್ಥಿ ಸಮಯ ಉಂಟು ತೆನೆ ವಿತರಣಾ ಕಾರ್ಯಕ್ರಮಗಳ ಮಾತ್ರ ನಡಪುಣು ಅಂಚನೆ ನವರಾತ್ರಿಯ ಸಂದರ್ಭ ಉಂಟು ಆಯುಧ ಪೂಜೆ ಅಂಚನೆ ಪ್ರತಿ ತಿಂಗಳದ ಒಂಜಿ ಶುಕ್ರವಾರ ಅವು ಮೂಜನೆ ಶುಕ್ರವಾರ ದುರ್ಗಾದೇವಿನ ಆರಾಧನೆ ಪಂಚದೀಪ ನಮಸ್ಕಾರ ಪೂಜೆಗಳು ಮಾತ್ರ ನಡತೊಂದುಂಡು ಅಂಚನೆ ವಿಶೇಷವಾದ ಒಕ್ಕ ಕಾರ್ತಿಕ ದೀಪೋತ್ಸವ ಅಂದೆ ಬಹಳ ವಿಜೃಂಭಣೆ ಅಂತ ನಡಪುಣ ಸೇವೆಗಳು ದೇವಸ್ಥಾನ ಉಂಟು ಅಂಚನೆ ವಿಶೇಷವಾದ ನಿತ್ಯ ನಿರಂತರವಾದ ನಡಪುಣ ಸೇವೆಗಳು ಬಂದಂದಾಂಡ ಕಾರ್ತಿಕ ಪೂಜೆ ವಿಷ್ಣು ಸಹಸ್ರನಾಮ ಹೂವಿನ ಪೂಜೆ ಅಲಂಕಾರ ಪೂಜೆ ಅಂಚನೆ ದೇವರಿಗೆ ಅತಿ ಪ್ರಿಯವಾಂಚಿತ್ತಿ ಹಾಲು ಪಾಯಸ ಮಧ್ಯಾಹ್ನದ ಪೂಜೆದ ಹೊರತುಡು ಆ ಹಾಲು ಪಾಯಸ ಸೇವೆ ನಮ್ಮ ಅಂತ ದೇವರಿಗೆ ನಡತೊಂದುಂಡು ಅಂಚಿನ ವಿಶೇಷವಾಂಚಿತ್ತಿ ಸೇವೆಗಳು ಅಂತ ಮಲ್ತಿನಾಕ್ಲೇಮ ಅಂತ ದೇವರಿಗೆ ಒಡತಿನಾಥ ಸಕಲ ಧನಕನಕ ಪುತ್ರಪೌತ್ರ ಧನಧಾನ್ಯಾದಿ ಸೌಭಾಗ್ಯಗಳು ಅಂತ ಅನುಗ್ರಹ ಮಲ್ಪಾದ ಕೊಡ್ತಿರೋದು ಶಾಸ್ತ್ರ ಅಂಚಿನ ವಿಶೇಷ ಸೇವೆಗಳೇನು ಅಂತ ದೇವರ ಸನ್ನಿಧಾನ ಮತ್ತೊಂದುಂಡ ಮಾತೆಲ್ಲ ಬರ್ತದೆ ಐಟಿ ಕೈ ಜೋಡಿಸ ಬಂದು ಕೇಳೊಂದುಂಡ ಅಂಚನೆ ಭಟ್ರೆ ಮುಲ್ಪದ ಈ ದಿನತ್ತ ಒಂಜಿ ಪೂಜೆದ ಒಂಜಿ ಸಮಯ ಒಂಜಿ ಭಕ್ತಾದಿಗಳಿಗೆ ಕಾಂಡೆ ಮಧ್ಯಾಹ್ನ ಪೂಜೆದ ಸಮಯ ಬಂದಂದಾಂಡ ಕಾಂಡೆ 7 ಗಂಟೆಗೆ 7 ಗಂಟೆ ಬಂದಂದಾಂಡ 7 ಗಂಟೆ ಹಿಡಿದು 7 ತುಳೈ ಕಾಂಡೆದ ಪೂಜೆ ಹಾಪುನು ಅಂಚನೆ ಮಧ್ಯಾಹ್ನದ ಪೂಜೆ ಬರ್ತದೆ 16 ಗಂಟೆ ಹಿಡಿದು 1 ಗಂಟೆ ತುಳೈ ಮಧ್ಯಾಹ್ನದ ಪೂಜೆ ಹಾಪುನು ಅಂಚನೆ ಬಯ್ಯಡು ಬರ್ತದೆ 7 ಗಂಟೆ ಹಿಡಿದು 7 ಗಂಟೆ ತುಳೈ ಬಯ್ಯದ ಪೂಜೆ ಮಾತ್ರ ನಡಪುನು ಪೂಜೆ ಕೊಡ್ತಲ್ಲ ದೇವರನ್ನ ಆರಾಧನೆ ಒಂದು ಮಹಾಗಣಪತಿ ದೇವರು ಅಂಚನೆ ವೀರನಾರಾಯಣ ದೇವರು ಸಹಿತವಾದ ತ್ರಿಕಾಲ ಪೂಜೆ ದೇವರಿಗೆ ನಡ್ತದೆ ಅಂಚನೆ ಭಟ್ರೆ ಈ ಶನಿವಾರ ಆದಿತ್ಯವಾರದ ಭಜನದ ಒಂಜಲ ಶನಿವಾರ ಆದಿತ್ಯವಾರ ವಿಶೇಷವಾದ ಸುಮಾರು ಜನ ಸೇರುವೆರು ಬಹಳ ವಿಶೇಷವಾಂಚಿತ್ತಿ ದೇವರಿಗೆ ಸೇವೆ ಕಲಿಯುಗೊಂಡು ಭಜನೆನೇ ಪೂಜೆ ಅನ್ನುವಂತೀರಿ ಇವಾಗ ವಿಶೇಷವಾದ ಅಂಚಿನ ಭಜನೆ ಶನಿವಾರ ಭಾನುವಾರ ಬಯ್ಯಡು 6 ಗಂಟೆ ಹಿಡಿದು 7 ಗಂಟೆ ಮುಟ ನಿರಂತರವಾದ ನಿತ್ಯತ್ತು ಸಾಧಾರಣ 40 ವರ್ಷದ ಇಂಚಿಲ 3 ನಡತೊಂದು ಬರೋದುಂಡು ಆ ಭಜನೆ ಮಲ್ಪಣ ಪೂಜೆ ಏತು ನಮ್ಮ ಮಲ್ಪನ ಆತ ದೇವಸ್ಥಾನಗಳ ಶಕ್ತಿ ಅಂಚಿನ ಭಜನೆ ಮಲ್ಪಣ ಭಜಕೇರ್ನಾಗ್ಲಿಲ್ಲ ಓಡುತ್ತಿನ ಶಕ್ತಿನ ಸೌಭಾಗ್ಯನ ಮಾತು ದೇವರ ಅನುಗ್ರಹ ಮಲ್ಪ ಆದ ಕೊಡ್ತಿರಿಗೆ ದೇವರನ್ನೇ ಕೈತಳಿಕೊಳ್ಳುವುದು ಪೂಜೆ ಮಲ್ಪಡು ನಿಜ್ಜಿ ದೇವರನ್ನು ದೂರಡಕೊಳ್ಳೊಂದು ಭಜನೆ ಬಂದದ್ದು ಮೆಚ್ಚು ಸಾಯಿನಾಕಳು ಅನೇಕ ದಾಸಿಯರ್ನಾಕಳು ಮಾತಾಡಲಿ ಅದಾದ್ರೆ ಭಜನೆಲ ವಿಶೇಷ ಸೇವೆ ಅಂಚಿನ ಸೇವೆಲ ವೀರನಾರಾಯಣ ದೇವರ ಸನ್ನಿಧಾನ 5 ವರ್ಷದ ಇಂಚಿ ನಡತೊಂದು ಹೊರಲೋಡು ನಡತೊಂದು ಬರೋದುಂಟು ಐಕೆಲ ಭಕ್ತರನಾಕಳು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ ಭಾಗವಹಿಸೋದು ಬಂದು ಕೇಳೋದಿಲ್ಲ. ನಮಸ್ಕಾರ ಭಟ್ರೆ ಇದು ಹೊರತು ಈ ವೀರನಾರಾಯಣ ದೇವಸ್ಥಾನದ ಬಗೆಟ್ಟು ಐತ ಮಹತ್ವವನ್ನು ಪಂಡದು ನಮ್ಮ ಭಕ್ತರಿಗೆ ತೆರಿಪಾಯನಕ್ಕೆ ಹಿರಿಯಗೆ ಧನ್ಯವಾದಗಳು. ಧನ್ಯವಾದ.
ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜನರು ಆಗಿಯಾನದಲ್ಲಿ ಬಹು ಮಾಡಿಕೊಂಡು
अष्टमी इन्व्हिटेशन बोलतात त्यांना कोरियर सुरुवात केली आता प्रिंट आधी आणि नंतर अष्टमी ಆಗನೇ ಇಲ್ಲ ಮಿತ್ತ ಫ್ಲಾಟ್ ಅಲ್ಪ ಕೊಡ್ತಾರೆ आणि मग നമുക്ക് 25 ಜನ ಹೋಗ್ತಾರೆ ಅಷ್ಟೇ ಡೇಟ್ ಗೊತ್ತಿಲ್ಲ 26 ಆಗಸ್ಟ್ 26 ಅದೇ ಕರೆಕ್ಟ್ ಸೋಮವಾರ ಹಾಂ ಇನ್ವಿಟೇಷನ್ ಒಂದು ವಿಸಿಟ್ ಅದು ತಿರ್ಲ ಬದಿ ಇರ್ತದೆ ಅನ್ಸಿದ್ದಾರೆ ವೀರನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾಜ್ಞೆ